ಬೀಸ್ತಾ ಇದೆ. ಈ ಬೇಸಿಗೆನಲ್ಲಿ ತಣ್ಣನೆ ಗಾಳಿ ಬೀಸಿದ್ರೆ ಸ್ವರ್ಗಕ್ಕೆ 3 ಹೆಜ್ಜೆ ಅಂತ ಅನಿಸುತ್ತೆ. ಅದರಲ್ಲೂ ನಾವು ಬಿಜಾಪುರದಲ್ಲಿರ್ತೀವಿ. ಇಲ್ಲಂತೂ ಬಿಸಿಲು ಕೇಳೋದೇ ಬೇಡ. ಸೆಕೆ ತಡೆಯೋದಕ್ಕೆ ಆಗ್ತಾಯಿಲ್ಲ. ಅಂಥ ಟೈಮಲ್ಲಿ ತಣ್ಣಗೆ ಗಾಳಿ ಬೀಸಿದ್ರೆ ಕೇಳ್ತೀರಾ? ತುಂಬ ಹಿತವಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಪೀಪಲ್ ಆರ್ ಲೈಕ್ ಫ್ರಿಡ್ಜ್. ಇಟ್ ಡಸಂಟ್ ಮ್ಯಾಟರ್ಸ್ ಇಫ್ ಯು ಆರ್ ಟಾಲ್, ಶಾರ್ಟ್, ಫ್ಯಾಟ್, ಥಿನ್ ಆರ್ ಹ್ಯಾವ್ ಥಿಂಗ್ಸ್ ಆಲ್ ಓವರ್ ಯುವರ್ ಫೇಸ್. ಬಟ್ ಇಟ್ಸ್ ವಾಟ್ಸ್ ಇನ್ಸೈಡ್ ದ್ಯಾಟ್ ಕೌಂಟ್ಸ್. ಎಷ್ಟು ಕರೆಕ್ಟ್ ಅನಿಸುತ್ತಲ್ವಾ? ನಾವು ಹೇಗೆ ಕಾಣಿಸ್ತೀವಿ ಅನ್ನೋದಕ್ಕಿಂತ ನಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ವ್ಯಕ್ತಿತ್ವನ ಇಷ್ಟು ಬ್ಯೂಟಿಫುಲ್ಲಾಗಿ ರಿಪ್ರೆಸೆಂಟ್ ಮಾಡೋ ಆ ಫ್ರಿಡ್ಜ್ ಈಗ ನಮಗೆ ಬೇಸಿಕ್ ನೆಸೆಸಿಟಿ ಆಗಿದೆ. ಸ್ಪೆಷಲಿ ನಮ್ಮ ಎಲ್ಲ ಹೋಮ್ ಮೇಕರ್ಸ್ಗೆ ಅದು ಬೆಸ್ಟ್ ಫ್ರೆಂಡ್ ಆಗಿದೆ. ನಮಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡೋ ಆ ಫ್ರಿಡ್ಜ್ಗೆ ಸ್ವಲ್ಪ ಅಟೆನ್ಷನ್ ಬೇಕು ಅಲ್ವಾ? ಇವತ್ತು ನಾನು ನನ್ನ ಫ್ರಿಡ್ಜ್ನ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಈ ವಿಡಿಯೋ. ಅದಕ್ಕೋಸ್ಕರ ಮತ್ತ್ಯಾಕೆ ತಡ ಮಾಡೋದು, ಬನ್ನಿ ಬೇಗ ಫ್ರಿಡ್ಜ್ನ ಕ್ಲೀನ್ ಮಾಡೋಣ. ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಒಂದು ಸರಿಯಾದ ದಿನಾನ ಚೂಸ್ ಮಾಡ್ಕೊಳ್ಳಿ. ಸರಿಯಾದ ದಿನ ಅಂದ್ರೇನು ಮುಹೂರ್ತ ನೋಡಬೇಕಾ ಅಂತ ಕೇಳಬೇಡಿ. ನಿಮ್ಮ ಫ್ರಿಡ್ಜ್ನಲ್ಲಿ ಆವಾಗ ಕಡಿಮೆ ಐಟಮ್ಸ್ ಇರುತ್ತೆ. ಕಡಿಮೆ ವಸ್ತುಗಳು ಫ್ರಿಡ್ಜ್ನಲ್ಲಿದ್ದರೆ ಕ್ಲೀನ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಅಂಥದ್ದು ದಿನನ ನೀವು ಫ್ರಿಡ್ಜ್ನ ಕ್ಲೀನ್ ಮಾಡಬೇಕು. ಯಾವಾಗಲೂ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಡಿಕ್ಲಟರ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಏನೇನು ಇರುತ್ತೆ ಎಲ್ಲನೂ ತೆಗೆದು ಆಚೆ ಇಟ್ಟಾಗ ಕ್ಲೀನ್ ಮಾಡೋದು ತುಂಬ ಸುಲಭ ಆಗುತ್ತೆ. ಸೊ ನಾನಿಲ್ಲಿ ಎಲ್ಲ ವಸ್ತುಗಳನ್ನು ತೆಗೆದು ಕೌಂಟರ್ ಟಾಪ್ ಮೇಲೆ ಇಡ್ತಾ ಇದ್ದೀನಿ. ಯಾವುದಾದ್ರೂ ಕೆಲಸ ಆಗಿರಲಿ, ಶುರು ಮಾಡೋದಕ್ಕಿಂತ ಮೊದಲು ತುಂಬ ಕಷ್ಟ ಇದೆ ಅಂತ ಅನ್ನಿಸ್ತಿರುತ್ತೆ. ಹೇಗಪ್ಪ ಈ ಕೆಲಸನ ಮಾಡಿ ಮುಗಿಸೋದು ಅಂತ ಅನ್ನಿಸ್ತಿರುತ್ತೆ. ಆದರೆ ಒಂದು ಸಲ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಮುಗಿಯೋದು ಗೊತ್ತೇ ಆಗಲ್ಲ. ಈಗ ನಾನು ಫ್ರಿಡ್ಜನ್ನು ಕಂಪ್ಲೀಟ್ ಖಾಲಿ ಮಾಡಿದ್ದೀನಿ. ಇದರಲ್ಲಿರೋ ಎಲ್ಲ ವಸ್ತುಗಳನ್ನ ತೆಗೆದು ಆಚೆ ಇಟ್ಟಿದ್ದೀನಿ. ಈಗ ಇದರಲ್ಲಿರೋ ಶೆಲ್ಫ್ಸ್ನ ಕ್ಲೀನ್ ಮಾಡಬೇಕು. ಬನ್ನಿ ಒಂದೊಂದಾಗಿ ಎಲ್ಲನೂ ತೆಗೆದು ಕ್ಲೀನ್ ಮಾಡೋಣ. ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಈ ಶೆಲ್ಫ್ಸ್ನ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ನಾವು ಮತ್ತೆ ಫ್ರಿಡ್ಜ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಇವೆಲ್ಲ ಏರ್ ಡ್ರೈ ಆಗಿರುತ್ತೆ. ನಾವು ಫ್ರಿಡ್ಜ್ ಖರೀದಿ ಮಾಡುವಾಗ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡ್ನ ಸರ್ಚ್ ಮಾಡ್ತಿರ್ತೀವಿ. ಯಾವ ಫ್ರಿಡ್ಜ್ ಚೆನ್ನಾಗಿದೆ, ಅದರ ಫೀಚರ್ಸ್ ಏನು ಅಂತೆಲ್ಲ ರಿಸರ್ಚ್ ಮಾಡ್ತಿರ್ತೀವಿ. ಹಾಗೆಯೇ ಆಸೆಪಟ್ಟು ತುಂಬ ಒಳ್ಳೆ ಫ್ರಿಡ್ಜ್ನ ಕೂಡ ಕೊಂಡ್ಕೋತೀವಿ. ನಾವು ತುಂಬ ಆಸೆಪಟ್ಟು ತೊಗೊಂಡ ಕಾಸ್ಟ್ಲಿ ಫ್ರಿಡ್ಜ್ನ ಮೇಂಟೈನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾವುದೇ ವಸ್ತು ಆಗಲಿ ಅಥವಾ ವ್ಯಕ್ತಿ ಕೇರ್ ಮಾಡಿಲ್ಲ ಅಂದರೆ ಅದರ ಆಯುಸ್ಸು ಕಡಿಮೆ ಆಗುತ್ತೆ. ನೀವು ತುಂಬ ಆಸೆಪಟ್ಟು ಕೊಂಡ್ಕೊಂಡಂಥ ವಸ್ತುಗಳನ್ನು ಹಾಳಾಗೋದಕ್ಕೆ ಬಿಡಬೇಡಿ. ಹಾಗೆಯೇ ನಿಮ್ಮ ಸಂಬಂಧಗಳನ್ನು ಕೂಡ ಹಾಳಾಗೋದಕ್ಕೆ ಬಿಡಬೇಡಿ. ಇದ್ದಾಗಲೇ ಉಳಿಸ್ಕೊಳ್ಳಿ. ಒಂದು ಸಲ ಹಾಳಾದರೆ ಮತ್ತೆ ಸರಿ ಮಾಡೋದಕ್ಕಾಗಲ್ಲ. ಈಗ ಇವುಗಳನ್ನೆಲ್ಲ ನಾನು ಕಂಪ್ಲೀಟ್ಲಿ ಕ್ಲೀನ್ ಮಾಡಿದ್ದೀನಿ. ಇಲ್ಲೇ ಬಿಡ್ತೀನಿ. ನಾನು ಫ್ರಿಡ್ಜ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಇವೆಲ್ಲ ಡ್ರೈ ಆಗುತ್ತೆ. ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಅದರ ಸ್ವಿಚ್ ಬಟನ್ನ ಆಫ್ ಮಾಡಿ ಪ್ಲಗ್ ತೆಗೆಯೋದನ್ನು ಮರಿಬೇಡಿ. ನಾವು ಫ್ರಿಡ್ಜ್ ಆನ್ ಇಟ್ಟೆ ಕ್ಲೀನ್ ಮಾಡಿದ್ರೆ ತುಂಬ ಎನರ್ಜಿ ಲಾಸ್ ಆಗುತ್ತೆ. ಅನ್ನೆಸೆಸರಿ ಎನರ್ಜಿ ಲಾಸ್ ಆಗೋದನ್ನು ತಪ್ಪಿಸ್ಬೇಕು. ಹಾಗೆಯೇ ಯಾವುದೇ ಆಕ್ಸಿಡೆಂಟ್ಸ್ ಆಗದೆ ಇರೋದನ್ನು ಹಾಗೆ ಕೂಡ ನೋಡ್ಕೋಬೇಕು. ಈಗ ನಾನು ಒಂದು ಬಟ್ಟೆಯಿಂದ ಫ್ರಿಡ್ಜನ್ನು ನೀಟಾಗಿ ಒರೆಸ್ಕೋತೀನಿ. ಫ್ರಿಡ್ಜ್ನ ಒಳಗಡೆ ಕೂಡ ಎಷ್ಟೊಂದು ಡಸ್ಟ್ ಅಕ್ಯುಮುಲೇಟ್ ಆಗಿರುತ್ತೆ ಅನ್ನೋದನ್ನು ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾವು ಅದನ್ನು ಕ್ಲೀನ್ ಮಾಡಿದಾಗಲೇ ಅದು ನಮಗೆ ರಿಯಲೈಸ್ ಆಗೋದು. ಈ ಬಟ್ಟೆಯಿಂದ ಒರೆಸ್ಕೊಂಡ್ಮೇಲೆ ನಾನು ಮುಂದಿನ ಸ್ಟೆಪ್ಗೆ ಹೋಗ್ತೀನಿ. ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ ವಿನೆಗರ್ ಹಾಕ್ತಿದ್ದೀನಿ. ಇಷ್ಟೇ, ನಾನು ಫ್ರಿಡ್ಜ್ನ ಕ್ಲೀನ್ ಮಾಡೋದಕ್ಕೆ ಬರೀ ವಿನೆಗರ್ ಸೊಲ್ಯೂಷನ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟಫ್ ಸ್ಟೇನ್ ಇದ್ದರೆ ಅಥವಾ ಎಣ್ಣೆ ಜಿಡ್ಡು ಏನಾದರೂ ಆಗಿದ್ದರೆ ಇದೇ ವಿನೆಗರ್ ಸೊಲ್ಯೂಷನ್ಗೆ ನಾನು ಡಿಶ್ ವಾಷಿಂಗ್ ಜೆಲ್ನ ಕೂಡ ಮಿಕ್ಸ್ ಮಾಡಿ ಕ್ಲೀನ್ ಮಾಡ್ತೀನಿ.
ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಅದರ ಪ್ರತಿ ಮೂಲೆಯೂ ನೀಟಾಗಿ ಕ್ಲೀನ್ ಮಾಡಬೇಕು. ನೀವು ನೋಡ್ಬೋದು ಡೋರ್ನಲ್ಲಿ ಎಷ್ಟು ಕೊಳೆ ಇರುತ್ತೆ. ಈ ರಬ್ಬರ್ ಸೀಲ್ ಹಿಂದ್ಗಡೆ ತುಂಬ ಡಸ್ಟ್ ಇರುತ್ತೆ. ಅದನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು, ಇಲ್ಲದಿದ್ದರೆ ಬೇಗ ಹಾಳಾಗುತ್ತೆ. ಫ್ರಿಡ್ಜ್ನ ಒಳಗಡೆ ಕ್ಲೀನ್ ಮಾಡೋದಕ್ಕೆ ನಾನು ವಿನೆಗರ್ ಸೊಲ್ಯೂಷನ್ನ ಬಳಸ್ತಾ ಇದ್ದೀನಿ. ಹಾಗೆಯೇ ಅದನ್ನು ಹೊರಗಡೆಯಿಂದ ಕ್ಲೀನ್ ಮಾಡೋದಕ್ಕೆ ಬರೀ ಕೋಲಿನ್ ಸಾಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಾನಿಲ್ಲಿ ಕೋಲಿನ್ ಸ್ಪ್ರೇ ಮಾಡಿ ಇದನ್ನು ನೀಟಾಗಿ ಒರೆಸ್ಕೋತೀನಿ. ಇದು ಫ್ರಿಡ್ಜ್ನ ಹೊರಗಡೆ ನಾನು ಪ್ರತಿದಿನ ಒರೆಸ್ಕೋತೀನಿ, ಡೋರ್ನ, ಹ್ಯಾಂಡಲ್ ಮತ್ತು ಅದರ ಟಾಪ್ ಎಲ್ಲನೂ ಕೂಡ. ಈಗ ನಮ್ಮ ಫ್ರಿಡ್ಜ್ ಕ್ಲೀನ್ ಆಗಿದೆ, ಕಂಪ್ಲೀಟ್ಲಿ ಕ್ಲೀನ್ ಆಗಿದೆ. ಈಗ ಅದರ ಶೆಲ್ಫ್ಸ್ನೆಲ್ಲ ಅಸೆಂಬಲ್ ಮಾಡೋಣ. ಎಲ್ಲನೂ ತುಂಬ ನೀಟಾಗಿ ಕಾಣಿಸ್ತಿದೆ. ನನಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಡೇ ಇದು. ನನ್ನ ಫ್ರಿಡ್ಜ್ ತುಂಬ ದಿನದಿಂದ ಕ್ಲೀನ್ ಮಾಡೋದು ಬಾಕಿ ಉಳಿದಿತ್ತು, ಇವತ್ತು ಫೈನಲಿ ಅದು ಕ್ಲೀನ್ ಆಗಿದೆ. ನಿಮ್ಮ ಫ್ರಿಡ್ಜ್ನಿಂದ ಕೆಟ್ಟದಾಗಿ ವಾಸನೆ ಬರ್ತಿದ್ರೆ ಕ್ಲೀನ್ ಮಾಡಿದ ನಂತರ ಒಂದು ಬೌಲ್ನಲ್ಲಿ ಬೇಕಿಂಗ್ ಸೋಡಾ ಹಾಕಿ ಫ್ರಿಡ್ಜ್ನಲ್ಲಿ ಇಡಿ. ಆಗ ಫ್ರಿಡ್ಜ್ನಲ್ಲಿರೋ ಕೆಟ್ಟ ವಾಸನೆ ಹೋಗುತ್ತೆ. ಬೇಕಿಂಗ್ ಸೋಡಾ ಇಲ್ಲದೆ ಇದ್ದಾಗ ವಿನೆಗರ್ನ ಹಾಕಿ. ಈಗ ಫ್ರಿಡ್ಜ್ನಲ್ಲಿ ಎಲ್ಲ ವಸ್ತುಗಳನ್ನು ರೀಅರೇಂಜ್ ಮಾಡೋ ಟೈಮ್. ಅದಕ್ಕಿಂತ ಮೊದಲು ಫ್ರಿಡ್ಜ್ನ ಶೆಲ್ಫ್ಸ್ಗಳಿಗೆ ನಾನು ಲೈನರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಫ್ರಿಡ್ಜ್ ಲೈನರ್ನ ಖರೀದಿ ಮಾಡಿಲ್ಲ, ನಾನು ಕಿಚನ್ ಟವಲ್ನೇ ಆ್ಯಸ್ ಎ ಲೈನರ್ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಕಿಚನ್ ಟವಲ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಈ ಟವಲ್ಸ್ ಬೇಗ ಹಾಳಾಗೋದಿಲ್ಲ ಮತ್ತು ಫ್ರಿಡ್ಜ್ನ ಕ್ಲೀನಾಗಿ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಾಯ್ಶ್ಚರ್ನ ಕೂಡ ಹಿಡಿದಿಟ್ಕೊಳ್ಳುತ್ತೆ. ನಾವು ನೆಕ್ಸ್ಟ್ ಟೈಮ್ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾದಾಗ ಬರೀ ಕಿಚನ್ ಟಿಶ್ಯೂಸ್ನ ತೆಗೆದ್ರೆ ಸಾಕು. ಎಲ್ಲ ಶೆಲ್ಫ್ಸ್ನ ತೆಗೆದು ಪ್ರತಿ ಸರಿ ಕ್ಲೀನ್ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಇದನ್ನು ಬಳಸೋದು ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ ನನಗೆ. ನಾನೀಗ ಫ್ರಿಡ್ಜ್ ಡೋರ್ನಲ್ಲಿರೋ ಎಲ್ಲ ಶೆಲ್ಫ್ಸ್ಗಳಿಗೂ ಈ ಕಿಚನ್ ಟವಲ್ಸ್ನ ಹಾಕಿ ಫ್ರಿಡ್ಜ್ನ ರೀಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ, ನಾನು ಫ್ರಿಡ್ಜ್ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಇಷ್ಟೊತ್ತು ತೋರಿಸ್ದೆ. ಈಗ ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ, ನನ್ನ ಫ್ರಿಡ್ಜ್ನಲ್ಲಿ ಏನೇನೆಲ್ಲ ವಸ್ತುಗಳನ್ನ ಇಟ್ಟಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲು ಫ್ರೀಝರ್ನಿಂದನೇ ಹೋಗೋಣ. ಈ ಫ್ರೀಝರ್ನಲ್ಲಿ ತುಂಬ ವಸ್ತುಗಳೇನಿಲ್ಲ. 2 ಐಸ್ ಟ್ರೇ ಇದ್ದಾವೆ, ಹಾಗೆ ಫ್ರೋಝನ್ ಬೀನ್ಸ್ ಮತ್ತು ಐಸ್ ಕ್ರೀಮ್. ಈಗ ಬೇಸಿಗೆ ಇರೋದರಿಂದ ಐಸ್ ಕ್ರೀಮ್ ತುಂಬ ಫ್ರೀಕ್ವೆಂಟ್ಲಿ ತರ್ತಾಯಿದ್ದೀವಿ, ಸೊ ಐಸ್ ಕ್ರೀಮ್ ಇದೆ. ಫ್ರೀಝರ್ನ ಕೆಳಗಡೆ ಟ್ರೇನಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ. ಇದರಲ್ಲಿ ಪನ್ನೀರ್ ಇದೆ. ಪನ್ನೀರ್ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಸೊ ಪನ್ನೀರ್ ತುಂಬ ಮಾಡ್ತೀವಿ. ಪನ್ನೀರನ್ನ ಗ್ರೇವಿ ಮಾಡ್ತೀವಿ. ಪನ್ನೀರ್ ಇದೆ ಮತ್ತು ಚೀಸ್ ಇದೆ, ಹಾಗೆ ಬಟರ್ ಇದೆ. ಚೀಸ್ ಮತ್ತು ಬಟರ್ ಕೂಡ ತುಂಬ ಯೂಸ್ ಮಾಡ್ತೀವಿ ನಾವು, ಸೊ ಅದು ಯಾವಾಗಲೂ ನಮ್ಮ ಫ್ರಿಡ್ಜ್ನಲ್ಲಿರುತ್ತೆ. ಈಗ ಈ ಶೆಲ್ಫ್ನಲ್ಲಿ ಒಂದಷ್ಟು ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಹಿಂದೆಗಡೆ ವಾಟರ್ ಮೆಲನ್ ಇದೆ, ಇಲ್ಲಿ ಕ್ಯಾರೆಟ್ನ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಇದರಲ್ಲಿ ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಊಟದ ಜೊತೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮನೆಯಲ್ಲಿ. ಈ ಬಾಕ್ಸ್ನಲ್ಲಿ ಹಸಿಮೆಣಸಿನ್ಕಾಯಿ ಇದೆ, ಇಲ್ಲಿ ಬೀನ್ಸ್. ಈ ತರಕಾರಿಗಳನ್ನು ಕೂಡ ನಾನು ಅದೇ ಕಿಚನ್ ಟವಲ್ಸ್ನಲ್ಲಿ ಹಾಕಿಟ್ಟಿದ್ದೀನಿ, ಯಾಕಂದರೆ ಅವು ತರಕಾರಿಗಳನ್ನು ತುಂಬ ದಿನ ಫ್ರೆಶ್ ಆಗಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ಅದರ ಕೆಳಗಡೆ ಶೆಲ್ಫ್ನಲ್ಲಿ ಒಂದು ಬಾಸ್ಕೆಟ್ನಲ್ಲಿ ಟೊಮ್ಯಾಟೋಸ್ನ ಇಟ್ಟಿದ್ದೀನಿ. ಈ ಬಾಕ್ಸ್ನಲ್ಲಿ ಪಾಲಕ್ ಇದೆ, ಮತ್ತು ಈ ಬಾಕ್ಸ್ನಲ್ಲಿ ನಾನು ಕ್ಯಾಬೇಜ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಈ ಫ್ರಿಡ್ಜ್ ಟ್ರೇನಲ್ಲಿ ಶುಂಠಿ ಇದೆ, ಮತ್ತು ಇಲ್ಲಿ ಈ ಪೌಚ್ನಲ್ಲಿ ಕೂಡ ಹಸಿಮೆಣಸಿನ್ಕಾಯಿ ಇದೆ, ಇನ್ನೂ ಓಪನ್ ಮಾಡಿಲ್ಲ ಪ್ಯಾಕೆಟ್, ಹಾಗೆ ಇಟ್ಟಿದ್ದೀನಿ. ಈಗ ಅದರ ಕೆಳಗಡೆ ಶೆಲ್ಫ್ನಲ್ಲಿ 1-2 ಟಿಫಿನ್ ಬಾಕ್ಸ್ನ ನೋಡ್ತಾ ಇದ್ದೀರಾ. ಒಂದರಲ್ಲಿ ಗೋಧಿ ಹಿಟ್ಟನ್ನು ಕಲಸಿ ನಾದಿಟ್ಟಿರೋದಿದೆ, ಮತ್ತು ಲೆಫ್ಟ್ ಓವರ್ ಫುಡ್ ಇದೆ. ಈ ಬಾಕ್ಸ್ನಲ್ಲಿ ನಾನು ಕೊತ್ತಂಬರಿನ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಇಲ್ಲೆಲ್ಲ ತರಕಾರಿಗಳನ್ನು ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ. ರಿಲಯನ್ಸ್ನಲ್ಲಿ ಈ ಪೇಪರ್ ಬ್ಯಾಗ್ನೆಲ್ಲ ಹಾಕ್ಕೊಡ್ತಾರಲ್ಲ, ಇದನ್ನು ಹಾಗೆ ಬಳಸೋದು ನನಗೆ ತುಂಬ ಕನ್ವೀನಿಯೆಂಟ್ ಅನಿಸುತ್ತೆ. ಇದರಲ್ಲೂ ಕೂಡ ತರಕಾರಿ ಬೇಗ ಹಾಳಾಗೋದಿಲ್ಲ, ಮತ್ತು ಇದರ ಮೇಲೆ ಸ್ಟಿಕ್ಕರ್ ಕೊಟ್ಟಿರೋದ್ರಿಂದ ಅದರಲ್ಲಿ ಯಾವ ವಸ್ತು ಇದೆ ಅಂತ ಹೆಸರು ಬರೆದಿರ್ತಾರೆ, ತರಕಾರಿ ಹೆಸರು ಬರೆದಿರ್ತಾರೆ. ಸೊ ಬಳಸೋದಕ್ಕೆ ತೊಂದರೆ ಏನಾಗಲ್ಲ. ಈ ಕೆಳಗಡೆ ಟ್ರೇನಲ್ಲಿ ನಾನು ಒಂದಷ್ಟು ಕಾಳುಗಳನ್ನು ಇಟ್ಟಿದ್ದೀನಿ. ಈ ಕಾಳುಗಳನ್ನು ಬಳಸೋದು ತುಂಬ ಅಪರೂಪ, ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಅಂತ ಫ್ರಿಡ್ಜ್ನಲ್ಲೇ ಇಟ್ಟಿದ್ದೀನಿ. ಇಲ್ಲೂ ಕೂಡ ಇನ್ನೊಂದಷ್ಟು ತರಕಾರಿ ಇದೆ, ಅದೆಲ್ಲ ಇನ್ನೂ ಪ್ಯಾಕ್ ಓಪನ್ ಮಾಡಿಲ್ಲ, ಸೊ ಹಾಗೆ ಇಟ್ಟಿದ್ದೀನಿ. ಓಪನ್ ಮಾಡಿದ್ಮೇಲೆ ನಾನು ಕಟ್ ಮಾಡಿ ಅದನ್ನು ಬಾಕ್ಸ್ಗೆ ಹಾಕಿಡ್ತೀನಿ. ಈಗ ಡೋರ್ ಸೈಡ್ ಬರೋಣ. ಡೋರ್ನ ಕೆಳಗಡೆ ಶೆಲ್ಫ್ನಲ್ಲಿ ಈ ಬಾಕ್ಸ್ಗಳಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಇಟ್ಟಿರ್ತೀನಿ. ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಹೇಗಿಟ್ಟಿದ್ದೀನಿ ಅಂತ. ಇದರಲ್ಲಿ ಬಾದಾಮಿ ಇದೆ, ಹಾಗೆ ಅದರ ಪಕ್ಕದ ಈ ಬಾಕ್ಸ್ನಲ್ಲಿ ನಾನು ಗೋಡಂಬಿ ಇಟ್ಟಿದ್ದೀನಿ. ಡ್ರೈ ಫ್ರೂಟ್ಸ್ನ ಈ ಥರ ಏರ್ ಟೈಟ್ ಕಂಟೈನರ್ಸ್ನಲ್ಲಿ ಇಡೋದ್ರಿಂದ ಹಾಳಾಗೋದಿಲ್ಲ.
ಸೊ ಅದರಲ್ಲಿ ಗೋಡಂಬಿ ಮತ್ತು ಬಾದಾಮಿ ಇದೆ. ಈ ಬಾಕ್ಸ್ನಲ್ಲಿ ಉಪ್ಪಿನಕಾಯಿ ಇದೆ. ಇದನ್ನು ಕೂಡ ತುಂಬ ಕಡಿಮೆ ನಾವು ತಿನ್ನೋದು, ಸೊ ಫ್ರಿಜ್ನಲ್ಲೇ ಇಟ್ಟಿದ್ದೀನಿ. ಒಂದು ವಾಟರ್ ಬಾಟಲ್. ಇಲ್ಲಿ ಮೇಲ್ಗಡೆ ಇರೋ ಕಂಟೈನರ್ಸ್ನಲ್ಲೂ ಕೂಡ ಡ್ರೈ ಫ್ರೂಟ್ಸ್ ಇದೆ. ಇಲ್ಲಿ ಒಣ ದ್ರಾಕ್ಷಿ ಇದೆ. ಹಾಗೆ ಈ ಬಾಕ್ಸ್ನಲ್ಲಿ ಖರ್ಜೂರನ ಇಟ್ಟಿದ್ದೀನಿ. ಈ ಬಾಕ್ಸ್ ಏರ್ ಟೈಟ್ ಆಗಿರೋದ್ರಿಂದ ಫ್ರಿಜ್ನಲ್ಲಿ ಬಳಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ನಾನು ಕಿಸಾನ್ ಜಾಮ್ ಮತ್ತು ಮಯೋನೀಸ್ನ ಇಟ್ಟಿದ್ದೀನಿ. ಈಗ ಅದರ ಮೇಲಿರೋ ಶೆಲ್ಫ್ಸ್ನಲ್ಲಿ ಇಲ್ಲೊಂದಷ್ಟು ಮಸಾಲೆ ಇದೆ. ಪುಳಿಯೋಗರೆ ಪೌಡ್ರ್ ಇದೆ. ಇದು ಗ್ರೀನ್ ಚಟ್ನಿ ಇದೆ. ಇದು ರೆಡಿಮೇಡ್ ಗ್ರೀನ್ ಚಟ್ನಿ. ನಾನು ಫಸ್ಟ್ ಟೈಮ್ ತಂದಿರೋದು, ಟ್ರೈ ಮಾಡಬೇಕು ಅಂತ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಗರಂ ಮಸಾಲ ಇದೆ ಮತ್ತು ಪಾವ್ ಭಾಜಿ ಮಸಾಲ. ಈ ಕಡೆ ಬಂದರೆ ಇಲ್ಲಿ ಸೋಯಾ ಸಾಸ್ ಇದೆ, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಇದೆ. ಅದರ ಹಿಂದೆ ಇರೋ 2 ಬಾಟಲ್ಸ್ನಲ್ಲೂ ವಿನೆಗರ್ ಇದೆ. ವಿನೆಗರ್ನ ನಾನು ಅಡುಗೆಗಿಂತ ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ತೀನಿ, ಸೊ ವಿನೆಗರ್ ಇದೆ. ಈ ಟ್ರೇನಲ್ಲಿ ಇದು ಎಗ್ ಟ್ರೇ. ನಾವು ಎಗ್ ತಿನ್ನಲ್ಲ, ಬಟ್ ನಾನು ಇದನ್ನು ನಿಂಬೆಹಣ್ಣನ್ನು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ. ಸದ್ಯಕ್ಕೆ ನಿಂಬೆಹಣ್ಣು ಖಾಲಿಯಾಗಿದೆ, ಅರ್ಧ ಪೀಸ್ ಮಾತ್ರ ಉಳ್ಕೊಂಡಿದೆ. ಈ ಟ್ರೇ ನಿಂಬೆಹಣ್ಣಿಗೆ ಇದೆ. ಇದಿಷ್ಟು ನನ್ನ ಫ್ರಿಡ್ಜ್. ತುಂಬ ಚಿಕ್ಕದಾಗಿದೆ, ತುಂಬ ಬೇಸಿಕ್ ಫ್ರಿಡ್ಜ್, ಆದರೆ ನಮಗೆ ಇದು ಸಫಿಷಿಯೆಂಟ್ ಅನಿಸುತ್ತೆ. ಫ್ರಿಡ್ಜ್ನ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನನಗೆ ಈ ಸ್ಪೇಸ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿ ಈರುಳ್ಳಿ, ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿನ ಸ್ಟೋರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ, ಬಟ್ ನನಗೆ ಅದಕ್ಕೆ ಕನ್ವೀನಿಯೆಂಟ್ ಆಗಲಿಲ್ಲ. ನಾನು ಅವುಗಳನ್ನು ಬೇರೆ ಕಡೆ ಇಟ್ಟಿದ್ದೀನಿ. ಇಲ್ಲಿ ಒಂದಷ್ಟು ಗ್ರೋಸರೀಸ್ನ ನಾನು ಸ್ಟೋರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಎಲ್ಲ ಶಾಪಿಂಗ್ ಬ್ಯಾಗ್ಸ್ನ ಇಟ್ಟಿದ್ದೀನಿ. ಈಗ ಶಾಪಿಂಗ್ ಹೋಗಬೇಕಾದ್ರೆ ನಾವು ಬ್ಯಾಗ್ ತೊಗೊಂಡು ಹೋಗ್ಬೇಕಲ್ಲ, ಅದನ್ನು ಫ್ರಿಡ್ಜ್ನ ಕೆಳಗಡೆನೇ ಇಟ್ಟಿರೋದು ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲೊಂದಷ್ಟು ಗ್ರೋಸರಿ ಇದೆ. ತುಂಬ ಜಾಸ್ತಿ ಏನು ಇಡೋದಕ್ಕಾಗಲ್ಲ, ಆದರೆ ಒಂದಷ್ಟು ಪ್ಯಾಕೆಟ್ಸ್ ಇಡ್ಬೋದು. ಒಂದು 6-7 ಪ್ಯಾಕೆಟ್ ಅಂತೂ ಈಸಿಯಾಗಿ ಇಡ್ಬೋದು. ಸೊ ಎಕ್ಸ್ಟ್ರಾ ರೀಫಿಲ್ ಪ್ಯಾಕ್ಸ್ನ ನಾನು ಈ ಟ್ರೇನಲ್ಲಿ ಇಟ್ಟಿದ್ದೀನಿ. ಈ ಟ್ರೇ ನನಗೆ ತುಂಬ ಇಷ್ಟ ಆಗುತ್ತೆ. ಫೈನಲಿ ನನ್ನ ಫ್ರಿಡ್ಜ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಫ್ರಿಡ್ಜ್ನ ಕ್ಲೀನ್ ಮಾಡಿದ್ಮೇಲೆ ನನಗನ್ನಿಸ್ತು, ತುಂಬ ದಿನದಿಂದ ವೆಯ್ಟಿಂಗ್ ಇದ್ದ ಕೆಲಸನ ನಾನು ಇವತ್ತು ಪೂರ್ತಿ ಮಾಡಿದ್ದೀನಿ. ಸೊ ಐ ಥಿಂಕ್ ಐ ಡಿಸರ್ವ್ ಅ ಟ್ರೀಟ್. ನಾನಿಲ್ಲಿ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಮನೆಯಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ನಮ್ಗೆ ಯಾರೂ ಕಾಂಪ್ಲಿಮೆಂಟ್ ಕೊಡಲ್ಲ. ಸೊ ನಮಗೆ ನಾವೇ ಕಾಂಪ್ಲಿಮೆಂಟ್ ಕೊಟ್ಕೋಬೇಕು. ನಮಗೆ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ಆ ಕೆಲಸಗಳನ್ನು ನಾವೇ ಮಾಡಬೇಕು. ಸೊ ಅದಕ್ಕೆ ಅದೇ ಕೆಲಸದಲ್ಲಿ ಖುಷಿಯನ್ನು ಹುಡ್ಕೋದಕ್ಕೆ ಪ್ರಯತ್ನ ಮಾಡಬೇಕು. ಕೆಲಸ ಆದಮೇಲೆ ಈ ರೀತಿ ಏನಾದರೂ ತಿಂತಿದ್ರೆ ಮನಸ್ಸಿಗೆ ಖುಷಿ ಇರುತ್ತೆ. ಸೊ ಎನರ್ಜಿ ಯಾವಾಗಲೂ ಹಾಗೆ ಮೇಂಟೈನ್ ಆಗುತ್ತೆ. ಮುಂದೆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಕೂಡ ನಾವು ರೆಡಿಯಾಗಿರ್ತೀವಿ. ಇದು ಒಂದು ಪುಟ್ಟ ಸೈಕಾಲಜಿ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ವರ್ಕ್ ಆಗ್ಬೋದು. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡಿಯಮ್.